ಅನೇಕ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ಲಿದ್ದಾರೆ. ತಾವು ಕೂಡ ಬಹಳ ಶಾಂತಿಯಿಂದ ಕೇಳಿದ್ದೀವಿ. ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ನಾನು ಉತ್ತರ ಕೊಡಿ ಅಂತ ಕೇಳಿದ್ದೇನೆ. ಅವ್ರ ಲೆಕ್ಕ ಜನರ ಹಣ, ಸರ್ಕಾರದ ಹಣ ಯಾವ ರೀತಿ ಸರ್ಕಾರ ಖರ್ಚು ಮಾಡಿದೆ ಅನ್ನೋದಕ್ಕೆ ವಾಪಸ್ ಜನರಿಗೆ ನೀವು ಲೆಕ್ಕ ಕೊಡಿ ಅಂತ ಹೇಳಿ ಈಗಾಗಲೇ ಸುಮಾರು 4,000 ಕೋಟಿ ರೂಪಾಯಿ ಖರೀದಿ ಬಗ್ಗೆ ಆಗಿರುವಂತಹ ಅವ್ಯವಹಾರದ ಬಗ್ಗೆ ನಿಮಗೆ ಬೆಳಕನ್ನು ಚೆಲ್ಲಿದ್ದಾರೆ. 2,000 ಕೋಟಿ ರೂಪಾಯಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಬಹಳ ಜವಾಬ್ದಾರಿಯಾಗಿ ಅವರು ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾವೆಲ್ಲ ಅದಕ್ಕೆ ಸಮ್ಮತಿಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮನ್ನ ಸಪೋರ್ಟ್ ಕೇಳಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಕೇಳ್ತಾ ಇದ್ದಾರೆ. ನೀವು ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ನಿಮ್ಗೆ ಯಾವಾಗ ನಾವು ಸಹಕಾರ ಕೊಟ್ಟಿಲ್ಲ ಹೇಳಿ ಈ ವಿಚಾರದಲ್ಲಿ? ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರವನ್ನ ನಿಮಗೆ ಕೊಟ್ಟಿದ್ದೇವೆ. ಪಕ್ಷವನ್ನು ಮರೆತು ಜನರ ಜೀವನ, ಜನರ ಬದುಕು, ಜನರ ಜೀವನ ಇದ್ರೆ ಮಾತ್ರ ಮುಂದಿನ ವಿಚಾರ ಅಂತ ಹೇಳಿ ನಿಮ್ಗೆಲ್ಲ ಸಹಕಾರವನ್ನ ನಾವು ಕೊಟ್ಕೊಂಡು ನಾವು ಬಂದಿದ್ದೇವೆ. 4 ಗಂಟೆಯಲ್ಲಿ ಲಾಕ್ಡೌನ್ ಮಾಡಿದ್ರಿ. 120 ದಿನ ನಾವು ಸಹಿಸಿಕೊಂಡಿದ್ದೇವೆ. ಆದ್ರೆ ನೀವು ಕರೋನಾ ಹಣದ ಮೇಲೆ, ಹೆಣದ ಮೇಲೆ ಹಣ ಮಾಡಿಕೊಂಡಿದ್ದೀರಲ್ಲ, ಇದನ್ನು ನಾವು ನೋಡ್ಕೊಂಡಿರ್ಬೇಕಂದ್ರೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಂತ್ರಿಗಳು 8+9 ಬೆಂಗಳೂರು ನಗರಕ್ಕೆ ಅಷ್ಟೊಂದು ಪಾಲಕರು. ನಾನು ಬರೀ 9 ಗ್ರಾಹಿ ಅನ್ನೋದು ನನಗೆ ನೆನಪು. ಇದು 9 ಜನ ಸೇರಿ ನೀವು ಏನ್ ಮಾಡ್ತಾ ಇದ್ದೀರಿ ಬೆಂಗಳೂರಿನ? ಒಬ್ಬ ಮಂತ್ರಿ ಒಂದು ಹಾಸ್ಪಿಟಲ್ ಹೋಗ್ಲಿಲ್ವಲ್ರಿ? ಒಂದು ಡಾಕ್ಟರ್ ಧೈರ್ಯ ಕೊಡ್ಲಿಲ್ವಲ್ರಿ? ಒಬ್ಬ ಸತ್ತಂತವ್ರಿಗೆ ಕಾಯಿಲೆನ ಯಾರು ತಂದ್ಕೊಟ್ರು? ಅವ್ರು ತಂದ್ಕೊಂಡಿದ್ದ ಕಾಯಿಲೆನ? ನೀವು ಕಾಯಿಲೆ ತಂದ್ಕೊಟ್ರಿ, ಅವ್ರಿಗೆ ಧೈರ್ಯ ತುಂಬಿಲ್ವಲ್ರಿ? ಒಂದು ಹೆಣನ ಯಾವ ರೀತಿ ನೀವು ನೋಡಿದ್ರಿ? ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನೀವು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಂಡ್ರ? ಬಿಜೆಪಿ ಸರ್ಕಾರ ನಮ್ಮ ಎಲ್ಲ ಜನತೆಗೆ ಸೋಂಕನ್ನು ಹಂಚಿದ ಜೊತೆಗೆ ಎಲ್ಲರೂ ಕೂಡ ಭ್ರಷ್ಟಾಚಾರದ ಸೋಂಕು ಕೂಡ ತಾವು ಹಂಚಿದ್ದೀವಿ. ನಾವು ಪ್ರಾರಂಭದಲ್ಲೇ ನಿಮಗೆ ಕೇಳ್ಕೊಂಡು, ನೀವೇ ನಿಮ್ಮ ಸ್ವಂತ ಚಿಂತನೆ, ಸ್ವಂತ ವಿಷನ್, ಈ ರಾಜ್ಯನ ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ಬೇಕು, ಈ ಯುವಕರ ಪರಿಸ್ಥಿತಿ ಏನಾಗಬೇಕು, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು, ರಾಜ್ಯ ಮುಂದಕ್ಕೆ ನಾವು ಆರ್ಥಿಕವಾಗಿ ಹೆಂಗೆ ಸಬಲವಾಗಿ ಮಾಡಬೇಕು. ಇಟ್ ಇಸ್ ಎ ಗವರ್ಮೆಂಟ್ ವಿತೌಟ್ ಎ ವಿಷನ್. It is a government without a direction. It is only full of corruption. ನಾವು ಆಲ್ ಪಾರ್ಟಿ ಮೀಟಿಂಗ್ ಮಾಡಕ್ ಕೇಳಿದಾಗ ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ್ವಿ. ನೀವು ಎಲ್ಲ ಪಾಪ ನಮ್ಮೆಲ್ಲ ಹಣದ ಮೇಲೆ ಪಾಪ ಅವ್ರು ಯಾರು ಕಲೆಕ್ಷನ್ ಮಾಡಕ್ ಕೊಟ್ಬಿಟ್ಟಿದ್ರು. ನಿಮ್ ಪಾರ್ಟಿ, ನಿಮ್ ಸಭಾ ಯೂನಿಟ್ಗಳೆಲ್ಲ ಎಲ್ಲ ಉಸ್ಲಿಂದ ಮಾಜಿ ಕೊಟ್ಬಿಟ್ಟಿದ್ರು. ನಾವ್ ಹೇಳಿದ ಮೇಲೆ ಅದೆಲ್ಲ ನಿಂತ್ಕೊತ್ತು. ಇಲ್ಲಾಂದ್ರೆ ಎಲ್ಲೆಲ್ಲಿ ಜನರ ಹತ್ರ ಲೂಟಿ ಆಗೋಯ್ತಿದ್ದ ಗೊತ್ತಿಲ್ಲ ನನಗೆ. ಆ ಫುಡ್ ಕಿಟ್ ಮೇಲೆ ನಿಮ್ಮ ಎಲ್ಲ ಲೀಡ್ಗಳು ಫೋಟೋ ಹಾಕೊಂಡು ಸರ್ಕಾರದ ಫುಡ್ ಅಲ್ಲಿ ನಿಮ್ ಫೋಟೋ ಹಾಕೊಂಡು ಹೊರಟ್ರಿ. ಅದಕ್ಕೆ ನಾವು ಗಲಾಟೆ ಮಾಡೋದು.
ಆ ಚಿಕ್ಕ ಮಕ್ಕಳು ಬಾಳಂತೀರು ಅವ್ರ ಮೇಲೆ ಅವ್ರದ್ದು ತಗೊಂಡು ನೀವು ಫೋಟೋ ಹಾಕೊಂಡು ಹೊಟ್ಬಿಟ್ರು, ನಿಮ್ ಚಿಹ್ನೆ ಹಾಕೊಂಡು. ಮುಖ್ಯಮಂತ್ರಿಗಳೇ ಸಹಕಾರ ಕೇಳ್ತಾ ಇದ್ದೀರಲ್ಲ, ಉಗ್ರಪ್ಪನವರು, ಡಿ ಕೆ ಸುರೇಶ್, ನಮ್ಮ ಇಲ್ಲೇ ನಾರಾಯಣ ಸ್ವಾಮಿ, ಇವೆಲ್ಲ ಸಿದ್ದರಾಮಯ್ಯನವರು ಎಲ್ಲ ಹೋಗಿ ಹೋರಾಟ ಮಾಡಿ ನೀವು ಹೇಳಿದ್ರಲ್ಲ, ಒಂದ್ ಕೇಸ್ ಹಾಕಿದ್ರಲ್ರಿ, ಒಬ್ರು ಅರೆಸ್ಟ್ ಮಾಡಿದ್ರಲ್ರಿ, ನಿಮ್ ಸಹಕಾರ ಕೇಳ್ತಾ ಇದ್ರ ನಾಚಿಕೆ ಆಗಿದ್ರ ನಿಮ್ಗೆ? ಈ ಊಟದ ಮೇಲೆ, ಈ ಫುಡ್ ಕಿಟ್ ಅಲ್ಲಿ, ಈ ಲೇಬರ್ ದುಡ್ಡಲ್ಲಿ 1200 ರೂಪಾಯಿ ಅಂತಲ್ರಿ, ನಿಮಿಷ 1200 ರೂಪಾಯಿ ಅಂತಲ್ರಿ ಇವರಿಗೆ ಶ್ರಮಿಕರಿಗೆ. ಯಾವ 5 ಸ್ಟಾರ್ ಹೋಟೆಲ್ ಕೊಟ್ಟು ಕಳ್ಸಿದ್ರಿ? ಸಿದ್ದರಾಮಯ್ಯ ನೋಡೋದು 4 ಮೂಸಂಬಿ, 5 ಲಕ್ಷ ಜನಕ್ಕೆ 4 ಮೂಸಂಬಿ ಎಷ್ಟಾಯ್ತದೆ ಗೊತ್ತಾ ನಿಮ್ಗೆ? 4 ಮೂಸಂಬಿ ಇಟ್ಟರೆ ತಂದಿದ್ದು ಎಕ್ಸಿಬಿಟ್ ಮಾಡೋಣ ಅಂತಿದ್ದೆ ನಾನು. ತಂದು ಮಾಡ್ತೀನಿ ಬೇರೆ ದಿನ ನಾನು. ನಿಮ್ಮ ಮೊಟ್ಟೆ, ನಿಮ್ಮ ಊಟ 200 ರೂಪಾಯಿಂದ 1200 ರೂಪಾಯಿ ಅಂತ. ಎಷ್ಟು ಜನಕ್ಕೆ ಊಟ ಕೊಟ್ರಿ, ಎಷ್ಟು ಜನಕ್ಕೆ ಕಿಟ್ ಕೊಟ್ರಿ, ಎಷ್ಟು ಜನಕ್ಕೆ ಮಾಸ್ಕ್ ಕೊಟ್ರಿ, ಏನಾದ್ರು ಲೆಕ್ಕ ಏನಾರು ಹೇಳಕ್ ಆಗ್ತಿದ್ಯಾ ನಿಮ್ ಕೈಲಿ? ಬರೀ ಹಣ ಲೂಟಿ ಮಾಡೋದು ಬಿಟ್ರೆ ಇನ್ನೇನು ಇಲ್ಲ. ನಾವ್ ಹೇಳ್ದೆ ನಿಮ್ಗೆ, ಡಬಲ್ ತಗೋತಾ ಇದ್ದೀರಿ. ಈ ದೇಶನ ಸ್ವಾತಂತ್ರ್ಯಕ್ಕೋಸ್ಕರ ಹೊರಟಾಗ ಜನ ಯಾವ ರೀತಿ ಹೊರಟರು, ಹಂಗೆ ಇವತ್ತು ಜನ ಹಳ್ಳಿ ಹೊರಡ್ತಾ ಇದ್ರು ರಸ್ತೆಗಳಲ್ಲಿ. ಕೂಡಾಕಿ ಅವ್ರನ್ನ ಜೈಲಿಗೆ ಇಟ್ಟು ಪ್ರಯತ್ನ ಪಟ್ವಿ. ನಾವ್ ಹೇಳಿದ ಮೇಲೆ ಒಂದು ವಾರ ಬಸ್ ಅನ್ನ ಕಳಿಸ್ಕೊಟ್ರು. ಬಹಳ ಸಂತೋಷ, ಅಭಿನಂದನೆ ಮಾಡ್ತಿದ್ವಿ. ಆದ್ರೆ ಅವ್ರನ್ನ ನೀವು ಕಂಡಂತ ಟ್ರೀಟ್ಮೆಂಟ್ ಕೊಟ್ಟು, ಟ್ರೀಟ್ಮೆಂಟ್ ಇದೆಯಲ್ಲ, ಅಲ್ಲದೆ ಈ ಬೆಂಗಳೂರನ್ನ ಕಟ್ಟಿದವರು, ಬೆಂಗಳೂರನ್ನ ಕಟ್ಟಕ್ ಬಂದವರು, ಬೆಂಗಳೂರನ್ನ ದುಡಿಯಕ್ ಬಂದವರು, ಅವ್ರನ್ನ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರಿ, ಯಾವ ರೀತಿ, ಯಾವ ಗೌರವದಿಂದ ಅವ್ರನ್ನ ಕಂಡ್ರಿ? ಇವತ್ತು ಎಲ್ಲ ವಾಪಸ್ಸು ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲ ಹೊರಟ್ಬಿಟ್ರಲ್ಲ, ಅವ್ರು ಒಂದು ಧೈರ್ಯ ತುಂಬಿದ್ರೆ ನೀವು. ಯಾರು ಮಂತ್ರಿಗಳು ನಿಲ್ಸ್ಬಿಟ್ಟು ಬೇಡ್ರ ಬಂದ್ರೆ ನೀವು ವಾಪಸ್ಸು ಇಲ್ಲಿರಿ, ನಾವು ನಿಮ್ಗೆ ಊಟ ಕೊಡ್ತಾ ಇದ್ದೀವಿ, ನಿಮ್ಗೆ ಶೆಲ್ಟರ್ ಕೊಡ್ತಾ ಇದ್ದೀವಿ, ನಿಮ್ ಮನೆ ಕೊಡ್ತಾ ಇದ್ದೀವಿ, ನಿಮ್ಗೆ ರಕ್ಷಣೆ ಕೊಡ್ತಾ ಇದ್ದೀವಿ, ನಿಮ್ಗೆ ಕೆಲಸ ಕೊಡ್ತಾ ಇದ್ದೀವಿ. ಕರ್ನಾಟಕ ನಾಡು ಜನರಿಗೆ, ಹೊರಗಡೆಯಿಂದ ಬಂದ ಜನರಿಗೆ ಅನ್ನ ಕೊಟ್ಟಂತ ಭೂಮಿ ಇದು, ಅನ್ನ ಕೊಟ್ಟಂತ ಭೂಮಿ ಇದು. ಎಷ್ಟು ಕಾಲೇಜಸ್ ಇದೆ, ಎಷ್ಟು ಹಾಸ್ಪಿಟಲ್ಸ್ ಇದೆ. ಬೆಂಗಳೂರು ಇಸ್ ಫೇಮಸ್ ಫಾರ್ ಹೆಲ್ತ್ ಟೂರಿಸಂ. ಒಬ್ಬ ಹಾಸ್ಪಿಟಲ್ ಕರೆದು ನಿಮ್ಗೆ ಮಾತಾಡಕ್ಕಾಗಲಿಲ್ಲ. 110 ದಿನದ ಮೇಲೆ ಹಾಸ್ಪಿಟಲ್ ಮಾತಾಡ್ತಾ ಇದ್ವಿ, ಮೆಡಿಕಲ್ ಕಾಲೇಜ್ ಕರೆದು ಮಾತಾಡ್ತಿರಂತೆ. ಈಗ ನಿಮ್ಗೆಲ್ಲ ಕಾನೂನುಗಳು ಬಂದ್ಬಿಟ್ಟು ಅವ್ರಿಗೆ ಥ್ರೆಟ್ ಮಾಡ್ತಾ ಇದ್ದೀವಿ. ನಾವು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿಲ್ವಾ ಕರೆದು ನೀವು ಮಾತಾಡಿ ಅಂತ? ನಾವು ನಿಮ್ಗೆ ಸಜೆಷನ್ಸ್ ಕೊಡಿಲ್ವಾ ನಿಮ್ಗೆ? ಯು ನೆವರ್ ಟೇಕನ್. ನಿಮ್ ಲೆಕ್ಕಕ್ಕೆ ಇಲ್ಲ. ನಿಮ್ಗೆ ಏನಪ್ಪಾ ಅಂದ್ರೆ ಬರೀ ದುಡ್ಡು ಹೊಡೆಯೋದು, ಬೆಳಗ್ಗೆ ಸಾಯಂಕಾಲ ಬರೀ ದುಡ್ಡು ಹೊಡೆಯುವುದು. ಓದಿ ವಿದ್ಯಾರ್ಥಿಗಳು, ಪಾಪ ಮಕ್ಕಳು, ಚಿಕ್ಕ ಮಕ್ಕಳಿಗೆ, ನಿಮ್ ಕಾಲೇಜ್ ಮಕ್ಕಳಿಗೆ ಏನಾದ್ರು ಒಂದು ಅವ್ರಿಗೆ ರೋಡ್ನ, ಅವ್ರ ಭವಿಷ್ಯ 1 ವರ್ಷ ಹಾಳಾಗ್ತಾ ಇದೆ. ಯಾರು ಒಂದ್ ಕಡೆ ಮೆಡಿಕಲ್ ಎಜುಕೇಶನ್ ಅವ್ರಿಗೆ, ಒಂದ್ ಕಡೆ ಟೆಕ್ನಿಕಲ್ ಎಜುಕೇಶನ್ಗೆ, ಒಂದ್ ಕಡೆ ಹೈಯರ್ ಎಜುಕೇಶನ್, ಒಂದ್ ಕಡೆ ಪ್ರೈಮರಿ ಮಕ್ಕಳಿಗೆ, ಎಲ್ಲರನ್ನೂ ಬಿಟ್ಟು ಮಾತಾಡಕ್ಕೆ ಅವ್ರಿಗೆ ಏನಾದ್ರು ಒಂದು ದಿಕ್ಕು, ನಿಮ್ಮ ಜೀವನ ಈ ರೀತಿ ಇರ್ತದೆ ಅಂತ ಹೋಗಿ ನೀವೇನೋ ಒಂದು ನಾವು ಒತ್ತಾಯ ಮಾಡೋದು ನಿಮ್ಗೆ. ನಮ್ಮ ಯಾರು ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ರು ಅವ್ರಿಗೆಲ್ಲ ಡ್ರೈವರ್ಗಳಿಗೆ, ನಮ್ಮ ಸವಿತಾ ಸಮಾಜದವ್ರಿಗೆ, ಈ ಬಟ್ಟೆ ಕ್ಲೀನ್ ಮಾಡೋರಿಗೆ, ಕಾರ್ಪೆಂಟರ್ಗಳಿಗೆ, ದರ್ಜಿಯವ್ರಿಗೆ ಎಲ್ಲ ಕೂಡ ಹೇಳು 1,000 10,000 ಕೊಡಿ ಅಂತ ಹೇಳಿ 5,000 ಕೊಡ್ತೀನಿ ಅಂತ ಹೇಳಿದ್ರಿ. ಎಷ್ಟು ಜನ ಕೊಟ್ಟಿದ್ದೀರಿ? ಕೊಡ್ರಿ ಲೆಕ್ಕನ. ಇವತ್ತು 10% ಅನ್ನ ನಿಮ್ಗೆ ಕೊಡಕ್ ಆಗಿಲ್ವಲ್ಲ, ಅವ್ರಿಗೆ ಸತ್ ಮೇಲೆ ಕೊಡ್ತೀರ ನೀವು? ಸತ್ ಮೇಲೆ ಇವತ್ತು ಆರ್ಟಿಕಲ್ ಬಂದಿದೆ, 14 ದಿನ ಆಗಿರಲ್ರಿ ಆಶಾ ಕಾರ್ಯಕರ್ತರು ಸ್ಟ್ರೈಕ್ ಹೋಗಿ ಕರೆದು ಮಾತಾಡಕ್ಕೆ ಏನಾಗಿದೆ ನಿಮ್ಗೆ? ಮುಖ್ಯಮಂತ್ರಿಗಳೇ ಕರೆದು ಮಾತಾಡಕ್ಕೆ 3,000 ಜನ. ಇವತ್ತೊಂದು ಆರ್ಟಿಕಲ್ ಇದೆ, ನಾನು ಹೋಗಿ ಮೊನ್ನೆ ನೆಲಮಂಗಲದಲ್ಲಿ ಹೋಗಿ ಭೇಟಿ ಮಾಡ್ಕೊಂಡು ಬಂದೆ. ಏನಪ್ಪ ವಿಚಾರ ಅಂತ ನನ್ನ ಬಂದದ್ದು ಏನಾದ್ರು ಸುಳ್ಳು ಹೇಳ್ಬಿಟ್ಟು ಅಂತ ಹೋಗಿ ನಾನು ಮಾತಾಡಿದೆ. 3,000 ಕೊಡ್ತೀನಿ ಅಂತ ಹೇಳಿದ್ದೀರಿ, ಹೆಚ್ಚು ಕೊಟ್ಟಿದ್ದೀರಿ 42,000. 10% ಮೇಲೆ ಕೊಟ್ಟಿಲ್ಲ. ಒಂದು ದಿನ ಒಂದು ಚೆಕ್ ಅನ್ನ ಅವ್ರ ಅಕೌಂಟ್ ಕಳ್ಸಕ್ಕೆ ಏನು ಬಂದಿದೆ? 3 ತಿಂಗಳು
ಮನೆಗೆ ಹೋಗಿದ್ರೆ ಆಶಾ ಕಾರ್ಯಕರ್ತರು 40,000 ಜನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡೋ ಹಣನ ಒಂದೇ ಸರಿ ಕೊಡಕ್ಕೆ ಏನು ಬಂದಿದೆ ನಿಮ್ಗೆ? ಅವ್ರಿಗೆ ಇನ್ಸೂರೆನ್ಸ್ ಅನೌನ್ಸ್ ಮಾಡಿದ್ದೀವಿ, ಇಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಕೊಟ್ಟಿದ್ದೀವಿ. ಸತ್ ಮೇಲೆ ಅವ್ರ ಅಪ್ಪಂಗೆ ಅವ್ರ ಮನೆಯವ್ರಿಗೆ ಯಾರೋ ದುಡ್ಡು ಬಂದಿದೆ. ಬದುಕಿರೋಕೆ ಏನ್ ಮಾಡಿದೀರಿ ಹೇಳಿ ನೀವು? ಈಗ ಪೌರ ಕಾರ್ಮಿಕರು ಅವ್ರು ಹೋಗಿ ಹೆಲ್ತ್ ಇನ್ಸೂರೆನ್ಸ್ ಏನಾದ್ರು ಇದೆಯಂದ್ರೆ ಸತ್ ಮೇಲೆ ನೆಕ್ಸ್ಟ್ ಪಾಯಿಂಟ್, ಈಗ ಬದುಕಿರೋಕೆ ಜೀವವನ್ನು ಉಳಿಸ್ತಾ ಇರೋಂತ ಎಲ್ಲ ಪೊಲೀಸರು ಇರ್ಬೋದು, ಎಲ್ಲಾರ್ಗೂ ಇರ್ಬೋದು, ನೀವು ಏನ್ ಮಾಡಿದೀರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ದಯವಿಟ್ಟು ನೀವು ಹೇಳಬೇಕು. ಎಲ್ಲರೂ ಕೂಡ ರೈತರು ಏನ್ ಖರೀದಿ ಮಾಡಿದ್ರಿ ನೀವು? ಯಾರು ಕೊಟ್ರಿ? ಯಾವ ಮಾರ್ಕೆಟ್ ಒದಗಿಸ್ಕೊಟ್ರಿ? ಎಲ್ಲೋಗಿದ್ರು ನಿಮ್ಮ ಮಂತ್ರಿಗಳು? ಎಲ್ಲೋಗಿದ್ರು? ಪ್ಲೀಸ್ ತೋರಿಸಿ ನೀವು ಇಂಥ ಕಡೆ ಹೋಗಿದ್ರು ಅಂತೇಳಿ, ಇಂಥ ಕಡೆ ಹಿಂಗೆ ರಕ್ಷಣೆ ನಿಂತಿದ್ರು ಅಂತೇಳಿ. ಇಡೀ ರಾಜ್ಯ ಇವತ್ತು ಜನ ಇವತ್ತೆಲ್ಲ ನಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಒಂದ್ ಕಡೆ ಇನ್ಎಫಿಷಿಯನ್ಸಿ ಅನ್ನೋದು, ನಾನು ಇಂಗ್ಲಿಷ್ ಯಾಕೆ ಹೇಳ್ತೇನೆ, ಕೆಲವು ಇಂಗ್ಲಿಷ್ ಮೀಡಿಯಾದವರು ಪಾಪ ಕಾಯ್ತಾ ಇದ್ದಾರೆ, ಅದಕ್ಕೆ ಕೆಲವು ಅಕ್ಷರಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಇನ್ಎಫಿಷಿಯನ್ಸಿ ಅನ್ನೋದು ಎತ್ತು ಕಾಣ್ತಾ ಇದೆ. ಪಾಪ ಎಕ್ಸ್ಪೀರಿಯನ್ಸ್ ಇಲ್ಲ, ಗವರ್ಮೆಂಟ್ ಏನು ಗವರ್ನೆನ್ಸ್ ಏನು ಅನ್ನೋದೇ ಗೊತ್ತಿಲ್ಲ. ಗವರ್ಮೆಂಟ್ ಅಂದ್ರೆ ನೀವು, ಗವರ್ನೆನ್ಸ್ ಅಂದ್ರೆ ಅಧಿಕಾರಿಗಳು. ಮೊನ್ನೆ ನಾನು ಈ ತರ ನಾವು ವಿರೋಧ ಪಕ್ಷ ನಾಯಕರು ಹೇಳಿದ್ರು, ಇಬ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಬಹಳ ಸಂತೋಷ ನೋಡಿದೆ. ಡೆಪ್ಟಿ ಚೀಫ್ ಮಿನಿಸ್ಟರ್, ಆನರಬಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ 4 ಮಾತಾಡ್ಬಿಟ್ಟು ಪ್ರಶ್ನ ಜಾವೇದ್ ಅಖ್ತರ್ಗೆ ಕೊಡ್ತಾ ಇದ್ದಾರೆ. ನೀ ಯಾಕಪ್ಪ ಮಂತ್ರಿ ಆಗಿದ್ಯಾ ಡೆಪ್ಟಿ ಸಿಎಂ? ನಾನ್ ಏಬಲ್ ಮತ್ತೆ ಆಫೀಸರ್ಸ್ ಕೈಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ, ಆಫೀಸರ್ಸ್ ಕೈಲಿ ಮಾಡಿಸಿ. ಅವರು ಟೆಕ್ನಿಕಲ್ ಅಂದ್ರೆ ಟೆಕ್ನಿಕಲ್. ಯಾಕೆ ಮಂತ್ರಿ ಆಗಿದ್ಯಾ? ವಿದ್ಯಾವಂತಲ್ವಾ ನೀವು? ಬುದ್ಧಿವಂತಲ್ವಾ? ಅದಕ್ಕೆ ಹೇಳಿದ್ ನಾನು. ಯಾರು ಆಫೀಸರ್ ಹೇಳಿದ್ರಲ್ಲ, ಈ ಬೆಡ್ಗಳನ್ನ ತೆಗೆದುಕೊಂಡು ಹೋಗಿ ನಮ್ಮ ಯೂತ್ ಸರ್ವಿಸಸ್ ಹಾಸ್ಪಿಟಲ್ ಅಂತೆ, ಪುಟ್ಟ ನಮ್ಮ ಮಕ್ಕಳ ಹಾಸ್ಪಿಟಲ್ ಅಂತೆ. ಎಂತ ರಾಕೆಟ್ ಸೈನ್ಸ್. ಅದಾದ್ಮೇಲೆ ಈ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಾವು ಸುಟ್ಟಾಕ್ಬಿಡ್ತೀವಿ ಅಂತ. ಮತ್ತೆ ಯಾಕೆ ಅದನ್ನ ಒಪ್ಕೊಂಡು ಬಿಬಿಎಂಪಿ ಕಮಿಷನರ್ ಕಾಗದ ಬರ್ಸಿದ್ರಿ? ಅಲ್ಲ ರೀ, ಆ ಬೆಡ್ನ ಇವ್ರು ಹೇಳಿದ್ರಲ್ಲ, ಆ ಬೆಡ್ನ ನೀವು ಬಾಡಿಗೆ ತಗೊಳಕ್ ಕೊಟ್ಟಂತವ್ರು 800 ರೂಪಾಯಿ ಅಂತೇಳಿ 43 ತಿಂಗಳು 4 ತಿಂಗಳು ಎಷ್ಟಾಯ್ತದೆ? ಆಯ್ತು, ಅದನ್ನೇನೋ ಬೇಡ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರಿ. ಅಲ್ಲ ರೀ, ಯಾರು ಮಂತ್ರಿಗಳು ಸರ್ಕಾರ ಪರ್ಮಿಷನ್ ಕೊಡದೆ ಯಾವ ಆಫೀಸರ್ ತೀರ್ಮಾನ ಮಾಡ್ತಾ ಇದ್ರಿ? ಇಸ್ ಇಟ್ ಪಾಸಿಬಲ್? Any officer without the direction of the government, without the direction of the minister, without getting a signature from the minister, no one will do it. ಈಗ ನಾವು ಒಂದು ಅನೆಕ್ಷರ್ ಕೊಟ್ಟಿದ್ದೀವಿ. ನಾವು ಸುಮ್ಮನೆ ನೋಡ್ಬೇಕಾದ್ರೆ ಈ ಮೆಡಿಕಲ್ ಕಾಲೇಜ್ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಯಾರು ನಮ್ಮ ಕಾಲೇಜ್ ಬಗ್ಗೆ. ಅಲ್ಲ, ಮೆಡಿಕಲ್ ಕಾಲೇಜ್ಗೆ ಗೌರ್ಮೆಂಟ್ ಕೌನ್ಸಿಲ್ ಯಾರಿರ್ತಾರೆ ಗೊತ್ತು? ಚೇರ್ಮನ್, ಮಂತ್ರಿಗಳು ಇರ್ತಾರೆ. ನಾನು ಮಂತ್ರಿ ಆಗಿದ್ದೆ. ನಾವು ಅನೆಕ್ಷರ್ ಒಂದು ಸೇರಿಸಿದ್ದೀವಿ. ಒಂದು ಅನೆಕ್ಷರ್ ಸುಮ್ಮನೆ ನಾನು ಒಂದು ಸ್ಯಾಂಪಲ್ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ನಿವಾರಣೆ ಮಾಡುತ್ತಿರುವ ವೈದ್ಯಕೀಯ ಶಿಕ್ಷಣ ನಿರ್ದೇಶನ ವ್ಯಾಪ್ತಿ ಒಳಪಟ್ಟ ಸರ್ಕಾರ ವೈದ್ಯ ವಿದ್ಯಾಸಂಸ್ಥೆಗಳ ಮೇಲ್ದರ್ಜೆಗಳಿಗೆ ಮತ್ತು ಅವಶ್ಯಕ ಉಪಕರಣಗಳನ್ನು ಖರೀದಿಸುವ ಬಗ್ಗೆ ಅವ್ರೇನೋ ಹೇಳ್ತಾರೆ, ಎಲ್ಲ ಹೇಳ್ತಾರೆ ತಗೊಂಡಿದ್ದೀವಿ ಅಂತ. ಅನೆಕ್ಷರ್ ಫೈಲ್ ಹಿಂದೆ 464 ಕೋಟಿ ರೂಪಾಯಿ ಮೊತ್ತದಲ್ಲಿ ಸಾಮಗ್ರಿ ಉಪಕರಣಗಳನ್ನು ಖರೀದಿಸಲು ಪ್ರಸ್ತಾವಿದ್ದೇವೆ. ಪ್ರಸ್ತುತ ಸಲ್ಲಿಸುವ ವರದಿಯಲ್ಲಿ 815 ಕೋಟಿ ರೂಪಾಯಿ 85 ಲಕ್ಷ ರೂಪಾಯಿ ಮೊತ್ತದ ಸಭೆ ಸಾಮಗ್ರಿ ಉಪಕರಣಗಳನ್ನು ಖರೀದಿಸಲು ಪ್ರಸ್ತಾವಿಸಲಾಗಿದೆ. ಉದ್ದೇಶಿಸಿದ ಮೊತ್ತವು ಸುಮಾರು 2 ಪಟ್ಟು ಹೆಚ್ಚಾಗಿರುವುದಕ್ಕೆ ಸೂಕ್ತ ಸಮರ್ಥನೆಯನ್ನು ನೀಡುವುದಿಲ್ಲ. 815.85 ಲಕ್ಷ ಅಂದ್ರೆ 815 ಕೋಟಿ 85 ಲಕ್ಷ 97 ಸಾವಿರ ವೆಚ್ಚವನ್ನು ಯಾವ ಮೂಲದಿಂದ ಬಳಸಬಹುದು ಎಂಬ ಬಗ್ಗೆ ತಜ್ಞರ ವರದಿ ಮಾಹಿತಿ ನೀಡುವುದಿಲ್ಲ. ಮೇಲ್ಕಂಡ ಎಲ್ಲ ಅಂಶಗಳನ್ನು ಹವಾನೆಗಾಗಿ ಸಲ್ಲಿಸುತ್ತಾ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುವ 17 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಹಾಗೂ 4 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಕೋವಿಡ್-19 ನಿಯಂತ್ರಿಸಲು
ಅವಶ್ಯಕತೆ ಇರುವ ಸಾಮಗ್ರಿ ಉಪಕರಣಗಳನ್ನ 815,85,00,000 ರೂಪಾಯಿಗಳ ಮೊತ್ತದಲ್ಲಿ ಖರೀದಿಸುವ ನಿರ್ದೇಶನ ವೈದ್ಯಕೀಯ ಇಲಾಖೆ ನಿರ್ದೇಶನದಿಂದ ಸಲ್ಲಿಸಿದ ಪ್ರಸ್ತಾವನೆಯಿಂದ ಮುಂದಿನ ಆದೇಶಕ್ಕಾಗಿ ಕೊರತವನ್ನು ಮಂಡಿಸಿದೆ. ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ನಾವೆಲ್ಲ ಒಂದೊಂದು ಕಾಲು ವರ್ಷ ಇದ್ದೇವೆ ಇಲಾಖೆ, ಮಂತ್ರಿನೇ ಚೇರ್ಮನ್, ಖರೀದಿ ಮಾಡಿದರೋ ಬಿಟ್ಟಿದರೋ ಅದು ಬೇರೆ ವಿಚಾರ. ಹೆಂಗ್ ನೀವೆಲ್ಲ ಪೇಪರ್ ಬರಕ್ ಸಾಧ್ಯ? ಇದು ನಂದಲ್ಲ. ನಾನು ಸಿದ್ದರಾಮಯ್ಯನವರು ಇವತ್ತೇನು ಮಾತಾಡ್ತಾ ಇದ್ದೀವಿ, ನಮ್ಮ ಸ್ವಂತದ ಗ್ರಹಿಕೆ ಮೇಲೆ ನಾವು ಯಾರೇನು ಮಾತಾಡ್ತಾ ಇಲ್ಲ. ಅಧಿಕಾರಿಗಳು ಮಂತ್ರಿಗಳು ಕಳಿಸ್ಕೊಟ್ಟಿರುವಂತ ದಾಖಲೆಗಳ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಇಟ್ ಈಸ್ ಎ ಡಾಕ್ಯುಮೆಂಟ್ ಆಫ್ ದಿ ಆಫೀಸರ್ಸ್ ಅಂಡ್ ದಿ ಮಿನಿಸ್ಟರ್ಸ್ who have given to us. I don't want to disclose their names. At the same time, ನೀವು ಈ ರಾಜ್ಯ ಉಳಿಸ್ತಾ ಇರೋ ನೀವೆಲ್ಲ ಮಾಧ್ಯಮ ಸ್ನೇಹಿತರು, ನೀವು ಬರೆದಂತ ವರದಿಗಳು, ಉದಯವಾಣಿ, ಪ್ರಜಾವಾಣಿ, ಟೈಮ್ಸ್, ನಾವು ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಎಲ್ಲ ಪ್ರಜಾವಾಣಿ, ವಿಜಯವಾಣಿ, ಎಲ್ಲ ಪೇಪರ್, ಎಲ್ಲ ಮಾಧ್ಯಮದವರು, ಇಂಗ್ಲಿಷ್ ಮಾಧ್ಯಮ, ಎಲ್ಲ ನೀವೆಲ್ಲ ಟಿವಿ ಚಾನೆಲ್ ಅವರು, ನೀವೇನು ಪ್ರತಿದಿನ ನೀವು ಇನ್ವೆಸ್ಟಿಗೇಷನ್ ಮಾಡಿ ಏನು ನೀವು ಕೊಟ್ಟಿದ್ದೀರಿ, ಇಂದು ಎಲ್ಲ ಪೇಪರ್, ನಾನು ಒಂದು ಅಂತಾರೆ, ಎಲ್ಲ ಪೇಪರ್ ಅವರು ಇವತ್ತು ಈ ರಾಜ್ಯನ ಉಳಿಸ್ತಾ ಇರಂತ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ದು ಆಧಾರ ಇದು. ಬಿಚ್ಚಿ ಬೇಕಾದ್ರೆ ಒಂದೊಂದನ್ನೇ ನಾನು ಓದಕ್ಕೆ ಅಂತ ಹೇಳಿದ್ರೆ ನಾನು ಜಾಸ್ತಿ ಹೊತ್ತು ತಗೊಳ್ಕೊಳಕ್ ಹೋಗುದಿಲ್ಲ. ಬರ್ತಿದ್ದೀರಿ, ನೀವು ಯಾರು ಸುಮ್ಮನೆ ಬರೀಕ್ ಹೋಗುದಿಲ್ಲ, ನನಗೆ ಗೊತ್ತಿದೆ. ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನೋ ಮೀಡಿಯಾ ವಿಲ್ ಡೂ ಇಟ್. ಸ್ವಲ್ಪ ಬ್ರೇಕಿಂಗ್ ನ್ಯೂಸ್ ಒಂದಷ್ಟು ಕೊಡ್ಬೋದು ಅಷ್ಟೇ ನೀವು. ಬಟ್ ನಿಮ್ದೇ ಆದಂತ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಇಟ್ಕೊಂಡು, ಸಂಪರ್ಕ ಇಟ್ಕೊಂಡು, ಅಧಿಕಾರಿಗಳ ಹತ್ರ, ಮಂತ್ರಿಗಳ ಹತ್ರ ಸುತ್ತಮುತ್ತ ಇಟ್ಕೊಂಡು ಏನೇನು ಆಗ್ತಾ ಇದೆ ಅಂತೇಳಿ ವಾಸನೆ ಮೇಲೆ ನಮ್ಮ ಸಾಹೇಬ್ರು ಹೇಳಿದ್ರಲ್ಲ ವಾಸ್ತಿ ಅಂತ, ಬಹಳ ಗಮಗಮ ಅಂತ ಇತ್ತು ಪಾಪ. ರಾಜೀನಾಮೆ ಕೊಟ್ಬಿಡ್ತಂತೆ, ರಾಜೀನಾಮೆ ಏನೇನು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಗಿದೆ, ಏನೇನು ಹೊಡೆದಾಟ ಆಗಿದೆ, ಎಷ್ಟೆಷ್ಟು ಮಂತ್ರಿಗಳ ಬದಲಾವಣೆ ಆದ್ರು, ಎಷ್ಟೆಷ್ಟು ಅಧಿಕಾರಿಗಳ ಬದಲಾವಣೆ ಆದ್ರು, ಸಾಲದಲ್ಲಿ ನಿಮ್ಮ ಮಗ, ನಿಮ್ಮ ಮುಖವಾಡ, ಬೇರೆಯವ್ರ ಬಗ್ಗೆ ಮಾತಾಡ್ತಿರಲ್ರಿ. ಅಧಿಕಾರ ಇವತ್ತು ಈ ಹೆಣದ ಮೇಲೆ ಈ ಕೊರೋನಾ ಸೋಂಕನ್ನ ಜನರಿಗೆ ಹಂಚಿದ್ರೆ ಭ್ರಷ್ಟಾಚಾರ ಕರ್ನಾಟಕ ರಾಜ್ಯಕ್ಕೆ ಹಂಚಿಬಿಟ್ರಲ್ಲ. ಕರ್ನಾಟಕ ರಾಜ್ಯಕ್ಕೆ ಕೊರೋನಾಗಿಂತ ದೊಡ್ಡ ರೋಗ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ. ಕರ್ನಾಟಕ ಸರ್ಕಾರ ಇವತ್ತು ಒಂದು ದೊಡ್ಡ ಶಾಪ ಆಗಿದೆ. ಶಾಪ. ಲಾಕ್ಡೌನ್ ಬೇಕಾಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮತ್ತ್ಯಾಕೆ ಲಾಕ್ಡೌನ್ ಮಾಡಿದ್ರಿ? ವೈ ಡಿಡ್ ಯು ಡೂ ಇಟ್? ಲಾಕ್ಡೌನ್ ಏನ್ ಮಾಡ್ತಾರೆ? ಪ್ರಿಪರೇಷನ್ ಗೋಸ್ಕರ. ಡಿಡ್ ಯು ಪ್ರಿಪೇರ್ ಯುವರ್ ಸೆಲ್ಫ್? ವಾಟ್ ಈಸ್ ಯುವರ್ ಪ್ರಿಪರೇಷನ್? ವಾಟ್ ಈಸ್ ಯುವರ್ ವಿಷನ್? ವಾಟ್ ಈಸ್ ಯುವರ್ ಪ್ಲಾನ್ ಆಫ್ ಆಕ್ಷನ್? ಇವತ್ತು ನೀವು ಏನ್ ಮಾಡಬೇಕು ಅಂತ ಹೇಳಿಲ್ವಲ್ಲ, ಇವತ್ತು ನೀವೇನ್ ಮಾಡ್ಬೇಕು ಅಂತ ಹೇಳಕ್ ಹೋಗಿಲ್ವಲ್ಲ ನೀವು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಪಾಲಿಸಿನೇ ಪ್ಯಾರಾಲಿಸಿಸ್ ಆಗಿದೆ. ಗವರ್ಮೆಂಟ್ ಪಾಲಿಸಿ ಇಸ್ ಬಿನ್ ಪ್ಯಾರಲೈಸ್ಡ್. ಲೇಬರ್ ಇಶ್ಯೂನ ಸಾರ್ಟ್ ಔಟ್ ಮಾಡಕ್ ಆಗಲಿಲ್ಲ. ಇವತ್ತವರೆಗೂ ಎಷ್ಟೋ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಳ ಕೊಡಕ್ ಆಗಿಲ್ಲ, ಒಪ್ಕೊಳ್ತೀನಿ. ಮಕ್ಕಳಿಗೆ ಫೀಸ್ ಕಲೆಕ್ಟ್ ಮಾಡೋದು ಬೇಡ, ಓಕೆ ಫೈನ್. ಟೀಚರ್ ಸಂಬಳ ಕೊಡಿ, ಫೈನ್. ಆ KSRTC ಅವ್ರಿಗೂ ದುಡ್ಡು ಕೊಟ್ಟಿಲ್ಲ, ದುಡ್ಡಿಲ್ಲ, ಫೈನ್. ಹೇಳಿ ಹಿಂಗಾಯ್ತು ಅಂತ. ಕೋಟ್ಯಾಂತರ ರೂಪಾಯಿ ಸಾಲ ತಗೋತಾ ಇದ್ರು, ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಏನೇನು ಮಾಡ್ತು? 2 ಲಕ್ಷ ಕೋಟಿ ರೂಪಾಯಿ, 20 ಲಕ್ಷ ಕೋಟಿ ರೂಪಾಯಿ ಯಾರ ತಂತು? ನೀವು 1600 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು, ಯಾರು ಕೊಟ್ರಿ? ಲೆಕ್ಕ ಕೊಡ್ರಿ, ಹಾಕಿ ವೆಬ್ಸೈಟ್ಗೆ. ಎಲ್ಲ ನೀವು ಅದೇನೋ ಇದರಲ್ಲಿ ಹಾಕ್ಬೇಕು ಅಂತ ಹೇಳ್ತಾ ಇಲ್ವಲ್ಲ.
ನಿನ್ನೆ ನಾನು ಹೋಗಿ ಕೆಡಿಪಿ ಮೀಟಿಂಗ್ ಹೋಗಿದ್ದೆ, ನಮ್ಮ ಕನಕಪುರದಲ್ಲಿ ಕೆಡಿಪಿ ಮೀಟಿಂಗ್ ಕೇಳಿದೆ. ಇವತ್ತು ಒಂದು 10% ಕೂಡ ಬಂದಿಲ್ಲ. ಅಲ್ಲಿ ಯಾರೋ ಆಫೀಸರ್ ಹೇಳಿ ಬಂದೆ, ಯಾರ ಡೆಪ್ಯೂಟಿ ನಮ್ಮ ಸಿಎಂ ಅದೇ ನಾವು ಕ್ಲೀನ್ ಮಾಡ್ತೀವಿ ಅಂತ, ಕ್ಲೀನ್ ಅಂದ್ರೆ ಬೋರ್ಡ್ ಹಾಕ್ಸ್ಬಿಡು ಅಂತ ಹೇಳಿದ್ವಿ. ಇಡ್ಲಿ ವಡೆ ಸಾಂಬಾರು ಇಷ್ಟು ಬೆಳೆ ಇದ್ದಂಗೆ ಇದಕ್ಕೆ ಇಷ್ಟಿಷ್ಟು ಕಮಿಷನ್ ಕೊಡ್ಬೇಕು ಅಂತ, ಇಷ್ಟಿಷ್ಟು ಲಂಚ ಕೊಡ್ಬೇಕು ಅಂತ ಬೋರ್ಡ್ ಹಾಕ್ಸ್ಬಿಟ್ಟು ಅಂತ ಹೇಳಿ ಬಂದಿದ್ವಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಂಟೈರ್ ಸಿಸ್ಟಮ್ ಇವತ್ತು ಆಗಿದೆ. ನಾನು ನಿಮ್ಗೆ ಕೇಳ್ತಾ ಇರೋದು, ನೀವೇನು ಮಾಧ್ಯಮದಲ್ಲಿ ನೀವು ಪ್ರಕಟಣೆ ಮಾಡಿದ್ದೀರಿ, ನಿಮ್ಗೆ ಉತ್ತರ ಕೊಡ್ಲಿ, ನಿಮ್ಗೆ ದೇಶದ ಜನ ಉತ್ತರ ಕೊಡ್ಲಿ, ಮತದಾರ ಉತ್ತರ ಕೊಡ್ಲಿ, ಕಾರ್ಮಿಕರು ಉತ್ತರ ಕೊಡ್ಲಿ. ಒಂದು ಇಂಡಸ್ಟ್ರೀಸ್ ಯಾರು ಎಂಪ್ಲಾಯ್ ಒಂದ್ ಕಡೆ ನೋವಾದ್ರೆ, ಯಾರು ಉದ್ಯೋಗವನ್ನ ಸೃಷ್ಟಿ ಮಾಡುತ್ತಲ್ಲ, ಪಾಪ ಹೋಟ್ಲವರೆಲ್ಲ ನಾನು ಬಂದು ನಾನು ಭೇಟಿ ಮಾಡುದು, ಹೋಟ್ಲವರೆಲ್ಲ ಬಂದು ಭೇಟಿ ಮಾಡುದು. ಆ ಒಂದು ಹೋಟ್ಲ್ ನಡೆಸಬೇಕಾದ್ರೆ ಕನಿಷ್ಠ 10ರಿಂದ 100 ಜನರು ಕೆಲಸಕ್ಕೆ ಹೋಗ್ತಾರೆ, 200 ಜನ ತಗೋತಾರೆ. ಆ ಸಪ್ಲೈ ಮಾಡೋರು, ಅಡಿಗೆ ಭಟ್ಟ ಮಪ್ಪ ಎಲ್ಲ ಕೂಡ ಬರ್ತಾರೆ. ಏನಾದ್ರು ಒಂದು ಯೋಚನೆ ಮಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಪಾಪ ಊಟ ಕೊಡ್ತಾ ಇದ್ದಾರಲ್ರಿ. 37% ಜನಸಂಖ್ಯೆ ಇವತ್ತು ಹೋಟೆಲ್ ಮೇಲೆ ಬದುಕ್ತಾ ಇದ್ದಾರೆ. ಹೊರಗಡೆ ತಿಂಡಿ ತಿನ್ನೋರು, ಮತ್ತೊಂದು ಮಾಡಿದವರು. ಬೆಂಗಳೂರಿನಲ್ಲೇ 11,000 ಹೋಟೆಲ್ಗಳಿದೆ, ಚಿಕ್ಕ ದೊಡ್ಡ ಹೋಟೆಲ್ 11,000. ನನಗೂ ಗೊತ್ತಿದೆ ಸ್ವಲ್ಪ ಲೆಕ್ಕ. 11,000 ಹೋಟೆಲ್ಗಳಿದೆ. ಎಲ್ಲಾ ಹೋಟೆಲ್, ನಾನು ದೊಡ್ಡ IT ಕಂಪನಿ ಮಾತಾಡ್ತಾ ಇಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದ 3 ತಿಂಗಳು ನೀವು ಮುಚ್ಚಿದ್ರಿ, ಯಾವಾಗಲೂ ವ್ಯಾಪಾರ ಇಲ್ಲ. ಇದನ್ನ ಚೇರ್ದವ್ರಿಗೆ ಆಗ್ಬೇಕಾದ್ರೆ ಇದನ್ನ ಯಾವಾಗ ನೀವು ಉಳಿಸ್ತಿರೋ ನನಗಂತೂ ಗೊತ್ತಿಲ್ಲ. ಮುಂದಕ್ಕೆ ಇದ್ರ ಬಗ್ಗೆ ಆಮೇಲೆ ಇನ್ನ ಅನೇಕ ವಿಚಾರಗಳು ಮಾತಾಡ್ತೀವಿ. ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಟ್ವೀಟ್ ಮಾಡಿದ್ದೆ ನಾನು. ಆಲ್ ದಿ ಪ್ರಾಪರ್ಟಿ ಟ್ಯಾಕ್ಸ್, ಅರ್ಬನ್ ಇರ್ಬೋದು, ರೂರಲ್ ಇರ್ಬೋದು, ಎಲ್ಲ 1 ವರ್ಷ ಮನ್ನಾ ಮಾಡ್ರಿ. ನಿಮ್ದೆಲ್ಲ ಗೌರ್ಮೆಂಟ್ ಎಲ್ಲ ದುಡ್ಡು, ಲೋಕಲ್ ಬಾಡೀಸ್ ದುಡ್ಡದು. ಜಸ್ಟ್ ನೀವು ಎಲ್ಲ ಮನ್ನಾ ಮಾಡಿ. ಅವ್ರಿಗೆ ಏನ್ ವ್ಯಾಪಾರ ಇದೆ ಅವ್ರಿಗೆ? ಬಾಬಾ ಜಿಮ್ ಹುಡುಗರು ಮತ್ತೊಂದು ಎಲ್ಲ ಕೂಡ ಅವ್ರಿಗೆ ಯಾರು ಕೂಡ ಒಂದು ಸ್ಕೀಮ್ ಅನೌನ್ಸ್ ಮಾಡಿದ್ರು. ಕೊಟ್ಟು ದುಡ್ಡು ಕೊಡಕ್ಕಾಗಿಲ್ಲ. ನೀವು ಸಾಲ ತೆಗೆದುಕೊಳ್ತಾ ಇದ್ದೀರಿ, ನಾವು ಯಾರು ಬೇಡ ಅಂತ ಹೇಳುದಿಲ್ಲ. ಆಯ್ತಪ್ಪ, ಈಗ ಚೀಫ್ ಮಿನಿಸ್ಟರ್ಗೆ ಅವ್ರು ಹೇಳುದು, ಇವ್ರಿಗೆ ಲೆಕ್ಕ ಬಂದ್ಬಿಡಿ ಎಲ್ಲ ತಗೊಂಡೋಗಿ ಅಂತ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಮೆಂಬರ್ಸ್ ಆಲ್ ಪಾರ್ಟಿ ವಿಧಾರ್ತಾನೆ ಅಲೋ ಮಾಡಿ ಅವ್ರಿಗೆ ಮೀಟಿಂಗ್ ಮಾಡಕ್ಕೆ, ಇನ್ಸ್ಪೆಕ್ಷನ್ ಅವಕಾಶ ಮಾಡ್ಕೊಡಿ. You allow them to visit if you are so transparent, if you are honest. ನಿಮ್ಮ ಬೇರೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಕಾನ್ಶಿಯಸ್ ಆಗಿ ಪರ್ಮಿಟ್ ಮಾಡ್ಬೇಕಲ್ರಿ, ಮಾಡ್ತಾ ಇದ್ದೀರಿ. ಇವನ್ ಯುವರ್ ಕಾನ್ಶಿಯಸ್ ಇಸ್ ನಾಟ್ ಪರ್ಮಿಟಿಂಗ್. ನಿಮ್ಮ ಮಾತಿನಲ್ಲೇ ಏನೋ, ನಿಮ್ಮ ಧ್ವನಿಲೇ ಗೊತ್ತಾಗ್ತಾ ಇದೆ ನಿಮ್ಮಲ್ಲಿ ಏನೋ ಒಂದು ಉಳುಕಿದೆ ಅಂತೇಳಿ. ನಿಮ್ಮ ಮಂತ್ರಿ ಮಂಡಲದಲ್ಲಿ ಏನಾಗ್ತಾ ಇದೆ, ಅಧಿಕಾರಿಗಳು ಏನಾಗ್ತಾ ಇದ್ದಾರೆ, ನಿಮ್ಮ ಶಾಸಕ ಏನ್ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಮ್ಮಂತ ಯಾರು ಸಂಪರ್ಕದಲ್ಲಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಸಂಪರ್ಕ ರಾಜಕೀಯ ಸಂಪರ್ಕ ಅಲ್ಲ, ಇನ್ಫಾರ್ಮೇಶನ್ ಕೊಡುವಂತ ಜನ ನಮ್ಗಿದ್ದಾರೆ ರೀ. ನಮ್ಗೆ ಎಷ್ಟೋ ಸಣ್ಣ ಪಣ್ಣ ಅನುಭವ ಇದೆ. ಈ ದೇಶದ, ಈ ರಾಜ್ಯದ ಜನರನ್ನ ರಕ್ಷಣೆ ಮಾಡೋದು ನಮ್ಗೆ ಎಷ್ಟೋ ಅನುಭವ ಇದೆ. ನಾವು ಮಾಡ್ತೇವೆ. ನಾವು ಸಹಾಯಕ್ಕೆ ನಿಂತಿದ್ದೇವೆ. ನಮ್ಗೆ ಅಧಿಕಾರ ಮುಖ್ಯ ಅಲ್ಲ, ಈ ಜನರ ಬದುಕನ್ನ ಉಳಿಸ್ಬೇಕು. ಅದಕ್ಕೋಸ್ಕರ ಇವತ್ತು ನಾವು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಇವತ್ತು ತಮ್ಗೆ ನಾನು ಹೇಳುದಿಷ್ಟೇ, ಈಗ ನಮ್ಮ ನಾಯಕರು ಹೇಳ್ದಂಗೆ 21 ದಿನಕ್ಕೆ ಯುದ್ಧ ಗೆಲ್ತೀವಿ ಅಂತ ಹೇಳಿದ್ರು. 21 ದಿನಕ್ಕೆ, 15 ದಿನಕ್ಕೆ ಅವರು ಮಹಾಭಾರತ, 21 ದಿನ ಲಾಕ್ ಮಾಡಿ ನಾವು ಯುದ್ಧ ಗೆಲ್ತೀವಿ ಅಂತ ಹೇಳಿದ್ರು. ಬಹಳ ಸಂತೋಷ. ಈಗೆಲ್ಲ ತರ ಸಹಕಾರ ಕೊಟ್ಟಿದ್ವಿ. ಈ 121 ದಿನ ಆಗಿದೆ. ಇದನ್ನ ಏನ್ ಕರೆಯೋಣ? ಮಹಾಭಾರತದ ಹೆಸರು ಹೇಳ್ತಾ ಇದ್ರಲ್ಲ, ಯಾವ ದಾನ, ಯಾವ ಲೆಕ್ಕ ಇದು? ಕಲಿಯುಗದ ಕೌರವರ ಲೂಟಿ ಅಂತ ಕರೆಯೋಣ? ಬೇಟಿ ಬಚಾವ್ ಅಂತ ಹೇಳ್ತಿರಲ್ಲ, ಪಾಪ ಅವ್ರು ಯಾರೋ ನಮ್ಮ ನಾಯರು ಮಗುನ ಎತ್ಕೊಂಡು ಬಂದು, ಹೆಣನ ತೆಗೆದುಕೊಂಡು ಬಂದು, ಪಾಪ
ಅವ್ರಿಗಾದ ಪರಿಸ್ಥಿತಿ ನಾವು ಬಂದಿದ್ದಲ್ಲ ಚೀಫ್ ಮಿನಿಸ್ಟರ್ ಮನೆಗೆ, ಗೌರ್ನರ್ ಮನೆ ಮುಂದೆಗೆ. ಎಂತ ವೆಂಕಟೇಶ್ ನಾಯ್ಡು ಆ ಪೌರ ಕಾರ್ಮಿಕರಿಗೆ ಅಲ್ಲ ಏನಾಗಿದೆ ನಿಮ್ಗೆ ಒಂದು ಕಾಮನ್ ಸೆನ್ಸ್ ಬೇಡ? ಅವ್ರಿಗೆ ಏನ ಹೆಲ್ತ್ ಇನ್ಸೂರೆನ್ಸ್ ರಕ್ಷಣೆ ಮಾಡ್ಲಿಕ್ಕೆ ಈಗ ನಮ್ಮ ಇವ್ರಿಗೆಲ್ಲ ಈ ಪೌರ ಕಾರ್ಮಿಕರಿಗೆ ಈ ಹೆಲ್ತ್ ವರ್ಕರ್ಸ್ಗೆ ಇವ್ರಿಗೆಲ್ಲ ಕೂಡ ಹೆಲ್ತ್ ಇನ್ಸೂರೆನ್ಸ್ ನ ಸರಿಯಾಗಿ ಕೊಟ್ಟು ಅವ್ರಿಗೆಲ್ಲ ಪ್ರೊಡಕ್ಷನ್ ಕಿಟ್ ಕೊಡೋಕೆ ಏನು ನಿಮ್ಗೆ ಬಂದಿರೋದು? ನಿಮ್ಗೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದೀರಿ ಶಾಸಕರಿಗೋಸ್ಕರ. ಎಲ್ಲಾ ಪೇಪರ್ ಅಲ್ಲಿ, ಎಲ್ಲಾ ಟಿವಿಲಿ, ಇಡೀ ದೇಶ ಉದ್ದಕ್ಕೂ ಬರ್ತಾ ಇತ್ತು. ಮಧ್ಯಪ್ರದೇಶ ಬರ್ತಾ ಇದೆ, ರಾಜಸ್ಥಾನ್ ಬರ್ತಾ ಇದೆ, ಕರ್ನಾಟಕ ನೋಡ್ದು ಎಲ್ಲ ಅದು. ಆ ಆಶಾ ಕಾರ್ಯಕರ್ತರಿಗೆ ಒಂದು 3,000 ಮಾತು ಕೊಟ್ಟು ಮಾತು ನುಡಿದಂತೆ ನಡೆಯಕ್ಕೆ ಕೇಂದ್ರ ಬಂದಿದೆ ನಿಮ್ಗೆ. ಎಲ್ಲ ಸ್ಕ್ಯಾಮ್ಗಳು ಆಗೋದು. ಇನ್ನ ನೋಡಿ ಇದು ಈ ಕೊರೋನಾ ವಿಚಾರದಲ್ಲಿ ಅದೇನೋ ನಾಪೌಟ್ ಸ್ಕ್ಯಾಮ್ ನೋಡೋದು, ಈಗ PPE ಕಿಟ್, ಆ ಕಿಟ್, ಈ ಕಿಟ್ ಎಲ್ಲ ಲೆಕ್ಕ ಔಷಧಿ ಎಲ್ಲ ಮಾಡಿ ಈಗ ಫೈನಲ್ ಎಡಕ್ಕೂ ಕೂಡ ಈಗ ನಿಂತ್ಕೊಂಡ್ರಿ. ಅದರಲ್ಲೇನೋ ಹಣ ಸಂಪಾದನೆ ಮಾಡಬೇಕಾಗಿಲ್ಲ. ಇದು ಈ ದೇಶಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಕರ್ನಾಟಕ ಆಗೋಯ್ತು. ದಿಸ್ ಇಸ್ ಬ್ಲಾಕ್. ಎಲ್ಲ ನ್ಯಾಷನಲ್ ಮೀಡಿಯಾ ಅವರು, ಸ್ಟೇಟ್ ಮೀಡಿಯಾ ಅವರು ಈ ರೀತಿ ರಾಜ್ಯಕ್ಕೆ ಇವತ್ತು ನಮ್ಮ ರಾಜ್ಯ ಇಡೀ ಪ್ರಪಂಚದ ಜನ ಈ ಬೆಂಗಳೂರಿನಲ್ಲಿ ಆರೋಗ್ಯಕ್ಕೋಸ್ಕರ ಬರ್ತಾ ಇದ್ರು, ಉದ್ಯೋಗಕ್ಕೋಸ್ಕರ ಬರ್ತಾ ಇದ್ರು, ಉದ್ಯಮಕ್ಕೋಸ್ಕರ ಬರ್ತಾ ಇದ್ರು, ಬದುಕಕ್ಕೋಸ್ಕರ ಬರ್ತಾ ಇದ್ರು, ವಿಶ್ರಾಂತಿಗೋಸ್ಕರ ಬರ್ತಾ ಇದ್ರು. ಇವತ್ತು ನೀವು ಬಿಟ್ಟಂತ ಕಪ್ಪು ಚುಕ್ಕೆ ಇದನ್ನ ಎಷ್ಟು ವರ್ಷ ಬೇಕು ಇದನ್ನ ತೊಳೆಯಲಿಕ್ಕೆ. ಆದ್ರಿಂದ ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಆತ್ಮ ಸಾಕ್ಷಿ ಇವತ್ತು ನಿಮ್ಮನ್ನು ಒಪ್ಕೋಬೇಕು. ನಿಮ್ಮ ಕಾರ್ಯಕರ್ತರು, ನಿಮ್ಮ ಬಿಜೆಪಿಯ ಕಾರ್ಯಕರ್ತರು, RSS ಕಾರ್ಯಕರ್ತರು ನಿಮ್ಮ ಹೆಸರು ಹೇಳ್ಕೊಳಕ್ಕೆ ಇವತ್ತು ಅವ್ರಿಗೆ ಅವಮಾನ ಆಗ್ತಾ ಇದೆ. ನೂರಾರು ಜನ ಪಾಪ ಫೋನ್ ಮಾಡಿ ಅವರ ನೋವನ್ನ, ಅವರ ದುಃಖವನ್ನ, ಯಾಕಪ್ಪ ಇಂದ ಕೆಲಸ ಮಾಡಿಕೊಂಡು ಮಾನವೀಯತೆ ಇಲ್ಲದಂತ ಒಂದು ಸರ್ಕಾರ ಅಂತೇಳಿ ಇವತ್ತು ಬಹಳ ನೋವಿನಿಂದ ಇವತ್ತು ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ವಿಚಾರಗಳನ್ನ ಅಂಕಿ ಅಂಶದ ಸೇರ ಕೊಟ್ಟಿದ್ದಾರೆ. ಮುಂದಕ್ಕೂ ಕೂಡ ನಾವು ನಿಮ್ಗೆ ವಿಚಾರವನ್ನ ತಿಳಿಸ್ತಾ ಇದೀವಿ, ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಇನ್ನ ಏನ್ ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೂ ನಾವು ಕೊಡ್ಲಿಕ್ಕೆ ನಾವು ಸಿದ್ಧಾಗಿದ್ದೀವಿ. ಇದಲ್ಲದೆ ನೀವು ಬಹಳ ಸೆಲೆಬ್ರೇಷನ್, 1 ವರ್ಷದ ದೊಡ್ಡ ಸಾಧನೆ ಮಾಡಕ್ಕೆ ಸೆಲೆಬ್ರೇಷನ್ ಕೊಟ್ಟಿದ್ದೀರಿ, ಮಾಡ್ಕೊಳ್ಳಿ, ಏನ್ ಸಂತೋಷ ಇಲ್ಲ. ಬರ್ತಡೇ ಅನ್ನು ಮಾಡ್ಕೊಳ್ಳಿ, ಸೆಲೆಬ್ರೇಷನ್ ಅನ್ನು ಮಾಡ್ಕೊಳ್ಳಿ, ನಮ್ಗೇನ್ ತಕರಾರಿಲ್ಲ. ಬಟ್ ನಾವು ಕೂಡ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿಗೆ ಹೋಗಿ ಆ ಜನರ ನೋವು, ಅವರ ಕಷ್ಟ, ಅವರ ಸುಖದಲ್ಲಿ ಭಾಗಿಯಾಗಿ ಆ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಜೊತೆ ನಾವು ಕೂಡ ಧ್ವನಿಯಾಗಿರ್ತೇವೆ. ಕಾಂಗ್ರೆಸ್ ಪಕ್ಷ ನೊಂದಂತ ಜನರ ಧ್ವನಿಯಾಗಿ ನಾವು ನಮ್ಮ ಸೇವೆಯನ್ನ, ನಮ್ಮ ಕರ್ತವ್ಯವನ್ನ ಒಂದು ವಿರೋಧ ಪಕ್ಷದವಾಗಿ ನಾವೆಲ್ಲ ಸೇರಿ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಾದ್ರು ಇದ್ರೆ ನಿಮ್ಮ ಪ್ರಶ್ನೆಗಳನ್ನ ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.